ಬ್ಯಾಗೆಲ್ಲ ಎಲ್ಲಿಟ್ಟಿದ್ದಾರೆ, ಟೆಂಪೋ ಕಾಯ್ತಿದ್ವಿ, ಎಲ್ಲರೂ ಇಲ್ಲಿದ್ದಾರೆ. ನಮ್ಮ ಬೈಕ್ಸ್ ಇಲ್ಲಿದೆ, ನನ್ನ ಬೈಕ್ ಅಲ್ಲಿದೆ. ಸೊ ರೈಡರ್ಸಲ್ಲಿ ರೆಡಿ ಆಗ್ತಿದ್ದಾರೆ, ಅಲ್ಲಿದ್ದಾರೆ. ನನ್ನ ಹೆಲ್ಮೆಟ್ ಅಲ್ಲಿದೆ. ಲೆಟ್ಸ್ ಏನೋ ಗೊತ್ತಿಲ್ಲ, ಸ್ವಲ್ಪ ಗಾಡಿಯಲ್ಲಿ ಕೂತಾದ್ಮೇಲೆ ಸರಿ ಆಗ್ಬೋದು. ಸದ್ಯಕ್ಕೆ ಸ್ವಲ್ಪ ಸಫಿಕೇಶನ್ ಥರ ಫೀಲ್ ಆಗ್ತುಂಟು. ನಿನ್ನೆ ವಾಟರ್ ವೇಡಿಂಗ್ ಎಲ್ಲ ಇತ್ತು, ಆವಾಗ ಇದು ಹಾಕಲಿಲ್ಲ. ಇವತ್ತೇನೂ ಇಲ್ಲ ಅಂತ ಅವ್ನು ಹೇಳ್ತಿದ್ದಾನೆ. ಆದರೆ ಅವ್ನು ನಿನ್ನೆನೂ ಹಂಗೆ ಹೇಳಿದ್ದಾನೆ, ಇಲ್ಲ ಅಂತ ಹೇಳಿ ಹಾಕಿಲ್ಲ, ಫುಲ್ ಒದ್ದೆ ಆಗಿತ್ತು. ಇವತ್ತು ಏನಿಲ್ಲ ಅಂತ ಹೇಳಿ ಇವತ್ತು ಹಾಕ್ತಿದ್ದೆ, ಯಾಕಂದ್ರೆ ತೊಗೊಂಡಿದ್ದಾನಲ್ಲ, ಸೊ ಅದಕ್ಕೆ ಇವತ್ತು ಹಾಕ್ತಿದ್ದೆ. ಲೇ 222 ಕಿಲೋಮೀಟರ್ಸ್, ಲೆಟ್ಸ್ ಗೋ. ಇದರಲ್ಲಿ ಯಾವುದಕ್ಕೆ ಹೋಗ್ತೀವಿ ಗೊತ್ತಿಲ್ಲ. ಇದರಲ್ಲಿ 225 ಬರ್ತಿದ್ದಾರೆ, ಅದರಲ್ಲಿ 220 ಏನು ಬರ್ತಿರ್ತಾರ. ಅಯ್ಯ, ಸೊ ಅಪ್ರಾಕ್ಸ್ 230 ಇಟ್ಕೊಳ್ಳೋಣ. 230 ಕಿಲೋಮೀಟರ್ಸ್ ಇದೆ ನಮ್ಗೆ ಇವತ್ತು ಜರ್ನಿ. ಬಟ್ ಇವತ್ತು ಸ್ವಲ್ಪ ಸ್ಲೋ ಹೋಗೋಣ ಅಂತ ಹೇಳಿದ್ವಿ ಮೊದಲೇ. ನಿನ್ನೆ ಅವರಂತೂ ಓಡಿಸೋರೆ, ಅವ್ರದ್ದೇ ಊರಲ್ಲ, ಅವ್ರಿಗೆ ಗೊತ್ತು ಹೇಗೆ ಓಡಿಸ್ಬೇಕಂತ. ನಮಗೆ ಇಲ್ಲಿ ಹೇಳೋರಿಲ್ಲ ಓಡಿಸೋನೆ. ತುಂಬ ರ್ಯಾಟಲ್ ಆಗ್ತಿದೆ, ಏನೋ ಇಂಜಿನ್ ರ್ಯಾಟ್ಲಿಂಗ್, ಸಖತ್ ರ್ಯಾಟಲ್ ಆಗ್ತಿದೆ, ಯಾಕಂತ ಗೊತ್ತಿಲ್ಲ. ನಿನ್ನೆ ಸರಿ ಇತ್ತು, ಇವತ್ತು ಸ್ವಲ್ಪ ರ್ಯಾಟ್ಲಿಂಗ್ ಜಾಸ್ತಿ ಕಾಣ್ತಿದೆ. ಪರವಾಗಿಲ್ಲ ನೋಡ. ನಿನ್ನೆ ಎಷ್ಟು ಫಾಸ್ಟ್ ಬಿಡ್ತಿದ್ರು, ಇವತ್ತು ಅಷ್ಟೇ ಸ್ಲೋ ಬಿಡ್ತಾರೆ ಒಂದೊಂದು ಕೈಯಲ್ಲಿ. ಜಸ್ಟ್ ಲುಕ್ ಎಟ್ ಇಟ್, ಎಂತ ಚೆನ್ನಾಗಿ ಕಾಣ್ತಿದೆ. ಮೂಲ್ಬೇಕ್ 34 ಅಂತ, ಒಂದೊಂದು ಊರ ಹೆಸರು ಒಂದೊಂದು ಥರ ಇದೆ. ಅವರಿಗೆ ನಮ್ಮೂರ ಆಚೆ ಬಂದರೆ ಹಾಗೆ ಅನಿಸುತ್ತೆ, ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಲೇಗ್ ಇನ್ನು 171 ಕಿಲೋಮೀಟರ್ಸ್ ಇದೆ. ಲೇ ನಾವು ಎಷ್ಟರಲ್ಲಿದ್ವಿ, 220 ಇವತ್ತು 50 ಕಿಲೋಮೀಟ್ರ್ ಪ್ಲಸ್ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿದೆ. ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ತಿದೆ. ಅಲ್ಲೇ ಅದರ ಹಿಂದೆ ನಮ್ಮ ಟೆಂಪೋನೂ ಇದೆ. ನಿನ್ನೆ ಅದು ಟೆಂಪೋ ಅಲ್ಲ, ಹೋಯ್ತಾ ಇರ್ತದೆ. ಇವತ್ತಾದರೂ ನಿಲ್ಸ್ಕೊಂಡು ಹೋಗ್ಬೋದು. ಫುಟುಲಾ ಟಾಪಲ್ಲಿದ್ದೀವಿ. ಫುಟುಲಾ ಟಾಪಲ್ಲಿ ಮಚ್ ಫೀಟ್ 13,478 ಫೀಟ್. ಸೊ ಅಷ್ಟು ಮೇಲೆ ಇದ್ದೀವಿ ಈಗ ಸದ್ಯಕ್ಕೆ. ಇವನಿಗೆ ಒಂದು ನಮಸ್ಕಾರ ಮಾರ್ಷಲ್ಗೆ, ಯಾವತ್ತೂ ಏನು ನಮಸ್ಕಾರ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಟೈಮ್ ಆಗಿದೆ 12 ಗಂಟೆ.
ನೋಡೋಣ. ಐ ರಿಯಲಿ ವಾಂಟೆಡ್ ಟು ಡ್ರೈವ್ ದ 450. ಚಲೋ. ಏನು ಚಳಿ ಆಗ್ತಿದೆ ಬ್ರದರ್, ತುಂಬ ಚಳಿ ಆಗ್ತಿದೆ. ಈಗ ಅದೊಂದು ಬ್ರೀಸ್ ಹೊಡಿತಿದೆ. ಚಳಿ ಅಂದರೆ ಬಾಡಿಗಲ್ಲ, ಮುಖಕ್ಕೆ ಎಲ್ಲ ಆಗ್ತಿದೆ. ಒಂದು 10-15 ಕಿಲೋಮೀಟ್ರಲ್ಲಿ ಲಂಚ್ ಬ್ರೇಕ್ ಅಂತೆ. ನಾನು ಈಗ ಸದ್ಯಕ್ಕೆ ಸ್ಪೆಕ್ಸ್ ತೆಗೆದು ಬಿಡ್ತಿದ್ದೀನಿ ಗಾಡಿ. ಈಗ ಒಂದೇನು ಕ್ಲಿಯರ್ ವ್ಯೂವಲ್ಲಿ ಕಾಣ್ತಿದೆ, ಖುಷಿ ಆಗ್ತಿದೆ ತುಂಬ. ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಿದೆ ಅಂತ ಗೋಪುರದಲ್ಲಿ, ಆದರೆ ಕಣ್ಣಲ್ಲಿ ನೋಡಿ ತುಂಬ ಖುಷಿ ಆಗ್ತಿದೆ. ಒಂಥರ ಹೆವೆನ್ ಥರ ಕಾಣ್ತಿದೆ. ಹೌದು, ಗುಡ್ಡೆ ನೋಡ್ತಾ ಕೂದರೆ ಮತ್ತೆ ಹೆವೆನ್ಗೆ ಹೋಗೋದು. ಸೊ ಯಾಕಂತ ತುಂಬ ಕರ್ವ್ಸ್ ತುಂಬ ಅಂದರೆ ತುಂಬ ಕರ್ವ್ಸ್, ನೀವು ಪ್ರಿಡಿಕ್ಟೇ ಮಾಡಲ್ಲ ಯಾವಾಗ ಸ್ಟೇಟ್ ಬಂತು ಅಲ್ಲಿ ಕರ್ವ್ ಬಂದಾಗಿರುತ್ತೆ. ಸೊ ತುಂಬ ಪ್ರಿಕಾಷನಲ್ಲಿ ಗುಡ್ಡೆ ನೋಡಿಕೊಂಡು ಆರಾಮ್ಸೆ ಬಿಡಬೇಕು ಗಾಡಿನ. ಮತ್ತೇನು ಗೊತ್ತಾ, ಇದು ಬೈಕ್ ಈಸ್ ನಾಟ್ ಅಂದರೆ ನಿನ್ನೆ ಏನಿತ್ತು ಅಲ್ಲಿಗೆ ಇದು ಬೈಕ್ ಸೂಟ್ ಸಖತ್ ಖುಷಿ ಆಗ್ತಿತ್ತು. ಸಸ್ಪೆನ್ಷನ್ಸ್ ವಾಸ್ ಟಾಪ್ ನಾಚ್, ಒಳ್ಳೆ ವರ್ಕ್ ಆಗ್ತಿತ್ತು. ಇಂಥ ರೋಡಿಗೆಲ್ಲ ಹಿಮಾಲಯನ್ ಐ ಡೋಂಟ್ ಥಿಂಕ್ ಅಂದರೆ ಬೋರ್ ಆಗುತ್ತೆ ಗಾಡಿ ಬಿಡ್ತಾ. ಅಂದರೆ ಯಾರೆಲ್ಲ ವೆರಿ ಕಂಫರ್ಟೇಬಲ್ ಪೊಸಿಷನ್. ಓಕೆ, ವಿಂಡ್ ನಾಯ್ಸ್ ಇದ್ದರೆ ಸಾರಿ, ತುಂಬ ವಿಂಡ್ ಹೊಡಿತಿದೆ. ಅದೇ ಹೇಳ್ತಿರೋದಲ್ಲ, ಇದು ತುಂಬ ಕಂಫರ್ಟೇಬಲ್ ಇದೆ. ಅಪ್ರೈಟ್ ಪೊಸಿಷನ್ನು, ಸೀಟಿಂಗ್ ಕಂಫರ್ಟೇಬಲ್ ಇದೆ. ಸೊ ಇನ್ನೇನು ಬೇಕಂತ ಇಂಥ ರೋಡ್ಸ್ ಸಿಕ್ಕಿದೆ. ಅದ್ರ ಮೇಲೆ ಕ್ಲೀನ್ ರೋಡ್ಸು. ಒಂದು 5-6 ಇಯರ್ಸ್ ಮುಂಚೆ ಆದರೆ ಸ್ವಲ್ಪ ಏನು ಹೇಳ್ತೀವಿ, ರೋಡ್ ಸರಿ ಇಲ್ಲ ಅದು ಅಂತ ಹೇಳ್ತಿದ್ವಿ. ಈಗ ಬದಲು ದೀಸ್ ರೋಡ್ಸ್ ಆರ್ ವೆರಿ ನೀಟ್. ಓಕೆ, ಮುಂಚೆ ಏನು ಬೇರೆಯವ್ರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅದು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿಲ್ಲ ಈಗ ಅಷ್ಟೇ. ಸುಮ್ಮನೆ ಇದು ಏನು ಹೇಳ್ತಿದ್ವಿ, ಲೇ ಲದಾಖ್ ಲ್ಯಾಂಡ್ಸ್ಕೇಪ್ ನೋಡೋಕೆ ನಾವು ಬರ್ತಿರೋದು. ಸ್ಪೋರ್ಟ್ಸ್ ಬೈಕ್, ನೇಕೆಡ್ ಬೈಕ್ ಈಸ್ ಫಾರ್ ದೀಸ್ ರೋಡ್ಸ್ ಆರ್ ದಿ ಬೆಸ್ಟ್. ಅಲ್ಲಿ ಜುಜಿಲಾ ಪಾಸಲ್ಲಿ ಇದು ಬೈಕೇ ಬೇಕು. ಯಾಕಂದರೆ ಇದು ಬೈಕ್ ಕೊಡೋಷ್ಟು ಕಾನ್ಫಿಡೆನ್ಸ್ ಮತ್ತು ಒಂದು ಕಂಫರ್ಟೇಬಲ್ ಇದೆಯಲ್ಲ, ಅದು ಯಾವುದು ಬೈಕ್ ಕೊಡೋಲ್ಲ ಮತ್ತು. ಸೊ ಹಿಮಾಲಯ ಈಸ್ ಫಾರ್ ಹಿಮಾಲಯಾಸ್, ಲೈಕ್ ಪ್ರಾಪರ್ ಆಫ್-ರೋಡಿಂಗ್ ಮಾಡೋರಿಗೆ ತುಂಬ ಖುಷಿ ಆಗುತ್ತೆ. ಬಟ್ ಇಂಥ ರೋಡ್ಸ್ಗೆಲ್ಲ ನಾನು ಹಿಮಾಲಯನ್ ಐ ಡೋಂಟ್ ಥಿಂಕ್ ಇಟ್ ಇಸ್ ನೀಡೆಡ್. ಸೊ ಈಗ ಸದ್ಯಕ್ಕೆ ದ ತಾರ್ಪಲಿಂಗ್ ಆ್ಯಂಡ್ ಕ್ಯಾಂಪಿಂಗ್ ರೆಸ್ಟೋರೆಂಟಿಗೆ ಬಂದಿದ್ವಿ. ಇಲ್ಲೆಲ್ಲ ಒಂದು ವಿಂಡೋ ಮೇಲೆಲ್ಲ ಅಂಟಿಸಿದ್ದಾರೆ. ನಾನು ಆರ್ಡ್ರ್ ಮಾಡಿಟ್ಟಿದ್ದೆ, ಬಟ್ ಟೈಮಿಗೆ ಪ್ರಕಾರ ಬರಲಿಲ್ಲ, ಮತ್ತು ನಾನು ಕ್ಯಾನ್ಸಲ್ ಮಾಡಿದೆ. ಈಗ ನೋಡಿ ನಂಗೆ ಬೇಜಾರಾಗ್ತಿದೆ ಅದನ್ನೆಲ್ಲ ಸ್ಟಿಕ್ಕರ್ಸ್ ಎಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗ ನಮ್ಮ ಸ್ವಂತ ಬೈಕಲ್ಲಿ ಬರ್ತೀವಲ್ಲ ಅವಾಗ ನೋಡೋಣ. ಈಗ ಸದ್ಯಕ್ಕೆ ನಾವು ಅದೇನು ಚಿಕನ್ ತುಪ್ಪ ಅದನ್ನು ತಿಂದ್ವಿ. ಓಕೆ, ಚೆನ್ನಾಗಿದೆ. ಇಲ್ಲಿದ್ದು ಕುಸಿನಲ್ಲ ನಡೆಯುತ್ತೆ. ಸದ್ಯಕ್ಕೀಗ ಲೇಗೆ 150 ಸಮಥಿಂಗ್ ಇದೆ ಕಿಲೋಮೀಟರ್ಸ್ ಹೋಗಿ. ಇವತ್ತಿದು ಲೇ ಏನೋ ಮ್ಯಾಗ್ನೆಟಿಕ್ ಏನೋ ಇದೆ, ಅದಕ್ಕೆಲ್ಲ ಹೋಗಿ ಮತ್ತೆ ಹೊರಡೋದು. ಓಕೆ, ಕ್ವಿಕ್ ಅಪ್ಡೇಟ್. ಸ್ಟ್ರೇಟ್ ರೋಡಲ್ಲಿ ನಾವು ನಿಂತಿದ್ದೀವಿ ಒಂದು ಲೇ ಹೋಗೋ ಜಾಗದಲ್ಲಿ. ಸದ್ಯಕ್ಕೆ ನಾನೇನು ಹಾಕಿಲ್ಲ, ಯಾಕಂದರೆ ಇಲ್ಲಿ ನೋವು ಆಗ್ತಿದೆ. ಸೊ ಇವತ್ತು ಏನು ಹಾಕಲ್ಲ. ನಾಳೆ ಹೆಲ್ಮೆಟ್ ಚೇಂಜ್ ಆದಮೇಲೆ ಕರೆಕ್ಟು ಇದೆಲ್ಲ ಮೌಂಟ್ ಎಲ್ಲ ಮಾಡ್ತೀನಿ.
ಗುರುದ್ವಾರ ಒಳಗೆ ಹೋಗಿ ಹೊರಗೆ ಬಂದೆ. ಒಳಗೆ ಹೋಗಿ ಕೈ ಮುಗ್ದೀಗ ನಮ್ಮ ಬೈಕ್ಸ್ ಎಲ್ಲ ಪಾರ್ಕೆಲ್ಲ ಆಗಿದೆ. ಹೋಗೋಣ ಈಗ ಶೂ ಎಲ್ಲ ಹಾಕೊಂಡು. ರೆಸ್ಟೋರೆಂಟ್ ಸೊ ನಮ್ಗೆ ಇವತ್ತು ಹೇಗಿದೆ? ಟೆಸ್ಟ್ ಮಾಡಿದ್ಯಾ? ಅದೆಂತ ಇದ ಅದಲ್ಲ, ಅದು ದಾಲ್ ಮಖನಿ. ನಾವು ಪನ್ನೀರ್ ಕಾನ್ಸಂಟ್ರೇಟ್ ಕರೆಗೆ ಪನ್ನೀರ್ ನೋಡೋಣ ಹೇಗಿದೆ ಅಂತ. ಬಸ್ ಅದಕ್ಕಿಂತ ಮುಂಚೆ ಸೂಪ್ ಕುಡಿಯುವಂತಿದೆ. ಸದ್ಯಕ್ಕೆ ಈಗ ತಿನ್ನೋಣ. ಇಂದು ನಾಳೆ ಬೆಳಗ್ಗೆ ರೂಮ್ ಟೂರ್ ಸದ್ಯಕ್ಕೆ ತಿಂದು ನಾನು ಮಲಗ್ತೇನೆ. ಸೊ ಐ ಸಿ ಯು ಟುಮಾರೋ. ಡೇ 6 ಅಲ್ಲ, ಇವಾಗ ಡೇ 5. I'll see you tomorrow, day 6.